ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ಹೇಳುತ್ತದೆ, ನಾನು ಸೆರೆಮನೆಯಲ್ಲಿ ಇದ್ದವರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೆರೆಮನೆಯಲ್ಲಿ ಅಂದರೆ ಕೆಟ್ಟ ಪಾಪ ಕೆಲಸ ಮಾಡಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಆ ಎಲ್ಲ ಮಕ್ಕಳಿಗೋಸ್ಕರ ಬಿಡುಗಡೆ ಕೊಡೋದಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ. ಹೌದು, ಇವತ್ತು ನೀನು ಯಾವುದೇ ಕೊಲೆ, ದರೋಡೆ, ಮೋಸ, ವ್ಯಭಿಚಾರ, ಇವತ್ತು ಅತ್ಯಾಚಾರ, ಏನೇ ವಂಚನೆ ಮಾಡಿದಿ ನೀನು ಜೈಲು ಅನುಭವಿಸ್ತಿರುವಾಗ ಇವತ್ತು ನೀನು ಪಶ್ಚಾತ್ತಾಪಪಟ್ಟು ನೀನು ದೇವರನ್ನು, ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸೋದಾದರೆ ಖಂಡಿತ ದೇವರು ನಿನಗೆ ಹೊಸ ಹೃದಯ, ಹೊಸ ಬದುಕು ನಿನಗೆ ಅನುಗ್ರಹಿಸ್ತಾರೆ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನೀನು ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನೇ ನನಗೋಸ್ಕರ ರಕ್ಷಿಸಲು ಬಂದಂಥ ದೇವರು, ಆತನೇ ಪಾಪಗಳ ಆ ವಿಮೋಚನ ಕರ್ತನೆಂಬುದಾಗಿ ನೀನು ನಂಬಿದರೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ಸೆರೆಮನೆ ಯಾವುದೇ ಒಂದು ಕೇಸಿನಲ್ಲಿ ನೀನು ಇದ್ದರೆ, ನೀನು ಪಶ್ಚಾತ್ತಾಪ ಪಟ್ಟಿದಾಗ ದೇವರು ಖಂಡಿತ ನಿನಗೆ ಸೆರೆಮನೆಯಿಂದ ಬಿಡುಗಡೆ ಕೊಟ್ಟು ನಿನಗೆ ಹೊಸ ಜೀವನ ಕೊಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿ ಒಂದು ದರ್ಶನ್ ಕೂಡ ಇವತ್ತು ಒಂದು ಕೊಲೆ ಕೇಸಿನಲ್ಲಿ ಆ ಒಂದು ಜೈಲಿನಲ್ಲಿ ಅವರು ಇರುವಾಗ ದೇವರು ಅವರಿಗೂ ಕೂಡ ಆಶೀರ್ವಾದ ಮಾಡಲಿ, ದೇವರ ವಾಕ್ಯ ಅವರಿಗೆ ಮುಟ್ಟಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅವರಿಗೆ ಕೂಡ ದೇವರ ಜೈಲಿಂದ ಬಿಡುಗಡೆ ಕೊಟ್ಟು ಅವರನ್ನು, ಅವರ ಹೆಂಡತಿ ಮಕ್ಕಳನ್ನು ದೇವರು ಉನ್ನತವಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಒಂದು ರೇಣುಕಾ ಅವರ ಆ ಹೆಂಡತಿ, ಅವರ ತಂದೆ, ಅವರ ತಾಯಿ ಮತ್ತು ಮಗುವು ಕೂಡ ದೇವರು ಸಂತೈಸಿ ಬಲಪಡಿಸಿ ಅವರಿಗೆ ಆ ನೋವನ್ನು ಮರೆಯುವಂಥ ಶಕ್ತಿ ದೇವರು ಕೊಡಲಿ. ಮತ್ತು ಇವರೆಲ್ಲರ ಹತ್ರ ಯೇಸು ಕ್ರಿಸ್ತನು ನಾಮದಲ್ಲಿ ಅವರ ಹತ್ರ ಕ್ಷಮಾಪಣೆ ಮನಸ್ಸು ದೇವರು ಕೊಟ್ಟು ಉನ್ನತವಾಗಿ ಅವರನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.